ಚೌಕಟ್ಟಿನಲ್ಲಿ ನಾವು ಭಾರತ ಧ್ವಜವನ್ನು ಹಾರಿಸ್ತೀವಿ ಅಂತ. ಅಂದರೆ ರಾಷ್ಟ್ರೀಯ ಧ್ವಜದ ಬಗ್ಗೆ ನಿಮಗೆ ಗೌರವ ಇಲ್ಲ, ರಾಷ್ಟ್ರೀಯತೆ ಬಗ್ಗೆ ಗೌರವ ಇಲ್ಲ, ಕಪಟ ನಾಟಕ. ರಾಷ್ಟ್ರೀಯದ ಧ್ವಜದ ಕಾನೂನನ್ನು ನೀವೇ ಮಾರ್ಪಾಡು ಮಾಡಿದಿರಲ್ಲ ಸ್ವಾಮಿ. 2020-21 ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೊಸದಾಗಿ ಒಂದು ಕಾನೂನು ತಗೊಂಬಂದಿದ್ರಿ. ಪ್ರಿವೆನ್ಷನ್ ಆಫ್ ನ್ಯಾಷನಲ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ 1971ನ ತಿದ್ದುಪಡಿ ಮಾಡಿ 2020-21ರಲ್ಲಿ ಹೊಸ ಫ್ಲಾಗ್ ಕೋಡನ್ನು ತಗೊಂಬಂದಿದ್ರಿ. ಫ್ಲಾಗ್ ವಿಚಾರದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿದಿರಿ. ನೀವು ನಿಮ್ಮ ಸರ್ಕಾರ ತಗೊಂಬಂದಂಥ ಒಂದು ಕಾನೂನು 3 ವರ್ಷ ಜೈಲು ಶಿಕ್ಷೆ. ಸರ್ಕಾರಿ ಜಾಗಗಳಲ್ಲಿ ರಾಷ್ಟ್ರಧ್ವಜ ಮತ್ತು ರಾಜ್ಯದ ಧ್ವಜಗಳ ಬಿಟ್ಟು ಬೇರೆ ಯಾವುದನ್ನು ಆರಿಸುವಂಥದ್ದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾನೂನು ತಂದಿರುವವರೇ BJPಯವರು. ಕೆರಗೋಡು, ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸರ್ಕಾರಿ ಜಮೀನಲ್ಲಿ ಕಚೇರಿ ಒಳಗಡೆ ಆವರಣದಲ್ಲಿ ಈ ಸ್ತಂಭವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ 108 ಅಡಿ ಸ್ತಂಭವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ನೀವೇನೇ ಯಾವುದೋ ಒಂದು ಟ್ರಸ್ಟ್ ಮೂಲಕ ಪತ್ರವನ್ನು ಕೊಟ್ಟಿದ್ದೀರಿ. ಗೌರಿಶಂಕರ್ ಸೇವಾ ಟ್ರಸ್ಟ್ ಅಂತೆ, ಕೆರಗೋಡು, ಮಂಡ್ಯ ತಾಲೂಕು. ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕೆರಗೋಡು ಗ್ರಾಮ ಪಂಚಾಯತಿ. ವಿಷಯ: ಧ್ವಜಸ್ತಂಭ ನಿರ್ಮಿಸಲು ಮನವಿ ಕೋರಿ. ಮಾನ್ಯರೇ, ಈ ಮೂಲಕ ವಿಳಾಸದರಾದ ನಾವು ಕೆರಗೋಡು ಗ್ರಾಮದಲ್ಲಿ ಸುಮಾರು 35 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಸರಿಯಷ್ಟೇ. ಇದರ ಅಂಗವಾಗಿ ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ತಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳಿಗೆ ಒಪ್ಪಿ ಸಹಿ ಮಾಡಿರುತ್ತೇವೆ ಅಂತ ಗೌರಿಶಂಕರ್ ಸೇವಾ ಟ್ರಸ್ಟ್ ಅಧ್ಯಕ್ಷರು ಸೈನ್ ಮಾಡಿದ್ದಾರೆ. ಕಾರ್ಯದರ್ಶಿ ಗಂಗಾಧರ್ ಅಂತ, ರಂಗಸ್ವಾಮಿ, ಇವರಿಷ್ಟನ್ನು ಸೈನ್ ಮಾಡಿ ಒಂದು ಪತ್ರವನ್ನು 29/12/2023ಕ್ಕೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ PDOಗಳು ಕೊಟ್ಟಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಆದಮೇಲೆ ಕೆರಗೋಡು ಗ್ರಾಮ ಪಂಚಾಯತ್ ಕಾರ್ಯಾಲಯ ಒಂದು ಅನುಮತಿ ಪತ್ರವನ್ನು ಕೊಟ್ಟಿರ್ತಾರೆ. ಅನುಮತಿ ಪತ್ರ ಹೀಗಿದೆ: ಈ ವಿಷಯದ ಮೇರೆಗೆ ದಿನಾಂಕ 29/12/2023ರಂದು ನಡೆದ ಸಾಮಾನ್ಯ ಸಭೆಯ ವಿಷಯದ ಸಂಖ್ಯೆ 7/1 ತೀರ್ಮಾನದಂತೆ ದಿನಾಂಕ 5/1/2024 ಮಾಡಿದ ಸ್ಥಳ ಮಹಜರ್ ವರದಿಯಂತೆ ಧ್ವಜ ಸ್ತಂಭ ನಿರ್ಮಿಸಲು ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲ. ಸದರಿ ಕಾನೂನಿನನ್ವಯ ಷರತ್ತುಗಳಿಗೊಳಪಟ್ಟು ಧ್ವಜಸ್ತಂಭ ನಿರ್ಮಿಸಲು ಅನುಮತಿ ಪತ್ರ ನೀಡಲಾಗಿದೆ. ಷರತ್ತುಗಳು: 1. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಆರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ, ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ. ಕಂಡೀಷನ್ ನಂಬರ್ 2. ಧ್ವಜ ಸಾರೋಹಣ ಮಾಡುವ ಸಮಯ ಬೆಳಗ್ಗೆ 7ರಿಂದ 8 ಗಂಟೆ, ಬಳಿಕ ಸಂಜೆ 5:30ರಿಂದ 5:45ರೊಳಗೆ ಇಳಿಸಬೇಕು. ಕಂಡೀಷನ್ ನಂಬರ್ 3. ಧ್ವಜಾರೋಹಣ ಸಂಬಂಧಿಸಿದ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳಿಗೆ ಬದ್ಧರಾಗತಕ್ಕದ್ದು. ಕಂಡೀಷನ್ ನಂಬರ್ 4. ಯಾವುದೇ ಗಲಭೆಗಳಿಗೆ ಅವಕಾಶ ಕೊಡದಂತೆ ಬದ್ಧರಾಗಿರತಕ್ಕದ್ದು. ಕಂಡೀಷನ್ ನಂಬರ್ 5. ಧ್ವಜಾರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು ಅಂತ PDO ಒಂದು ಪತ್ರವನ್ನು, ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ಒಂದು ಮುಚ್ಚಳಿಕೆಯನ್ನು ಬರ್ಕೊಟ್ಟವ್ರು ಇವರು. ಯಾರು? ಸೇವಾ ಟ್ರಸ್ಟರು, ಗೌರಿಶಂಕರ್ ಸೇವಾ ಟ್ರಸ್ಟ್ನವ್ರು ಏನು ಹೇಳ್ತಾರೆ: ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ತಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ, ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಕರ್ನಾಟಕದ ಬಾವುಟವನ್ನು, ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ಅಂತ 7 ಜನ ಸೈನ್ ಮಾಡಿ ಮುಚ್ಚಳಿಕೆ ಪತ್ರವನ್ನು ಕೊಟ್ಟಿದ್ದಾರೆ. ಯಾರು? ಸೇವಾ ಟ್ರಸ್ಟ್ನವರು. ಇಷ್ಟೆಲ್ಲ ಆದಮೇಲೆ 108 ಅಡಿ ಸ್ತಂಭದ ಮೇಲೆ ನೀವು ಹನುಮ ಧ್ವಜ,
ಇದ್ಯಾವುದು ಹನುಮಧ್ವಜ? ಇದೆ ಫಸ್ಟ್ ಟೈಮ್ ನಾನಂತೂ ಓದುವಾಗಂತೂ ಕೇಳಿಲ್ಲ, ಇತ್ತೀಚಿನ ದಿನಗಳು ಕೇಳಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹನುಮಧ್ವಜ ಅಂತ, ಹನುಮಧ್ವಜ, ಹನುಮ ಅನ್ನುವಂಥದ್ದು ಹೆಸರಿಟ್ಕೊಂಡು ಒಂದು ಧ್ವಜವನ್ನು ಆರಿಸಿದ್ದೀರಿ. ಇದು ಕಾನೂನು ಉಲ್ಲಂಘನೆ ಆಗಿದೆ. 2020-21 ಫ್ಲಾಗ್ ಕೋಡ್ ಕಂಡಕ್ಟ್ ಅಡಿನಲ್ಲಿ ನೀವು ಉಲ್ಲಂಘನೆ ಮಾಡಿರೋದ್ರಿಂದ ರಾಷ್ಟ್ರಧ್ವಜ ಮತ್ತು ರಾಜ್ಯದ ಧ್ವಜ ಬಿಟ್ಟು ಬೇರೆ ಯಾವುದೇ ಧ್ವಜ ಹಾಕಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಏನು ಕಾನೂನಿದೆ, ಆ ಕಾನೂನು ರೀತಿಯಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ಪೊಲೀಸ್ನವರು ಜರುಗಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ವಿ ಡಿಮ್ಯಾಂಡ್ there should be an FIR against the people, those who have taken the permission to hoist ನ್ಯಾಷನಲ್ ಫ್ಲಾಗ್ ಕೆರಗೋಡು ಸ್ಥಳದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದನ್ನ ಮಿಸ್ಯೂಸ್ ಮಾಡಿ ನೀವು ರಾಜಕೀಯವಾಗಿ ನಿಮ್ಮ ವ್ಯವಸ್ಥೆಯನ್ನು, ಸಂಪೂರ್ಣ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ.